ಲಘು ಬಾ ಅಂದಿದ್ಲ ಟೈಮ್ ಆಗೇ ಬಿಡ್ತ ಪಾಪ ಎಲ್ಲೋ ಅದ್ರ ಕೊಟ್ಟಾಳ ಗಿರ್ಜಿ. ಗಿರ್ಜಿ, ಏ ಗಿರ್ಜಿ, ಏನ್ ಮಾಡಾತಿಲೇ? ಓ ಬಂದ್ಲ ಈಕಿ ಪಾರಕ್ಕ ನೋಡು. ಎಷ್ಟೊತ್ತಾತ? ಒಂದ್ 9-10 ಗಂಟೆಗೆ ಬರ್ತೀನಿ ಅಂತ ಅಂದೇಕಿ ಈಗ 11 ಆದ್ರೂನು ಇನ್ನ ಇಲ್ಲ. ಈಗ ಬಂದಾಳ ನೋಡು. ಏ ಬಾರ ಪಾರಕ್ಕ, ಇಲ್ಲೇ ಒಳಗದಿನ್ ಬಾ. ಯವ್ವ ಟೈಮ್ ಆಗೈತ್ ಬಾರ ಯವ್ವ, ಮತ್ತೇನ್ ಒಳಗ್ ಬರೋದು? ಬಾ ಇಲ್ಲೇ ನೀನ. ಅಲ್ಲ ಪಾರಕ್ಕ, ನಿನಗ 10 ಗಂಟೆಗೆ ಬಾ ಅಂತ ಅಂದಿದ್ದಿಲ್ಲ ನಿನಗ? ತೀರಾ ನೀನು ಲೇಟ್ ಮಾಡದ್ ಬಿಡವ. ನೀನ್ ಅಂತದೇನ್ ಮಾಡ ಅಂತಿದ್ದಿ ಮನ್ಯಾಗ? ಅಯ್ಯಯ್ಯವ ಏನ್ ಮಾಡ್ತಿ ಬಿಡ ಗಿರ್ಜಿ, ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ಮಕ್ಕೊಂಡೆವ. ನಿನ್ನೆ ರಾತ್ರಿ ಎದ್ದೇಳೋದ್ ಒಂದ್ ಸ್ವಲ್ಪ ಲೇಟ್ ಆಗ್ಬಿಡ್ತು. ಹಿಂಗಾಗಿ ಎಲ್ಲಾ ಕೆಲ್ಸ ಲೇಟ್ ಆಗ್ಬಿಟ್ಟು ನೋಡ. ಎಷ್ಟು ಪಟ ಪಟ ಮಾಡೇನಂತಂದ್ರುನು ಲೇಟ್ ಆಗ್ಬಿಡ್ತು. ಒಬ್ಬೊಬ್ರ ಇದು ನನಗ್ ನಾಷ್ಟ ಹಾಕ್ಕೊಡು, ನನ್ ಅದನ್ನ ಹಾಕ್ಕೊಡು ಅಂತ ಅನ್ಕೊಂತ ಕುಂತ್ಬಿಟ್ರವ. ಹಿಂಗಾಗಿ ಅವ್ರಿಗೆಲ್ಲ ಮುಗಿಸಿ ಬರೋ ಮಟ ಇಷ್ಟೊತ್ತಾತ್ ನೋಡವ. ಐಗೆ ಚಂದ್ರಕ್ಕ ಪಾರೊಂದಕ್ಕ, ನೀವು ಎಲ್ಲಿಗೆ ಇದ್ದೀರಿ? ನಾವು ನೀವು ಲಕ್ಷ್ಮಕ್ಕಂದು ಅಕ್ಕನ ಮನೆಗೆ ಹೋಗ್ಬಿಟ್ಟಿದ್ದೀರಿ ಅಂತ ನಾವು ಅಲ್ಲಿಗೆ ಬರ್ತಿದ್ವಿ ಜಲ್ಜಕ್ಕ ನಾನು. ಅಯ್ಯವ್ವ ನೀವು ಇಲ್ಲೇ ಇದ್ರೇನ? ಚಲೋ ಆಗ್ಬಿಡ, ನೀವು ಇಲ್ಲೇ ಬಂದಿದ್ದಾನ? ಇಲ್ಲ ನಾನು ಅದೇ ಈಗರ ಬಂದು ಗಿರ್ಜಿ ಮನಿಗ್ ಬಂದ್ ಅದ ಬಾರವ ಹೋಗೋಣ ಅಂತ ಕರೆಯಕತ್ತಿದ್ವಿ. ನೀವು ಬಂದ್ರಲ್ಲ, ಚಲೋ ಆಗ್ಬಿಡು, ಹೋಗೋಣ ಅಂತ ಬರ್ರಿ. ನಡ್ರಿ ಅವ್ವ, ಹಂಗಿದ್ರ 10 ಗಂಟೆ ಅಂದ್ರೆ ಬಾ ಅಂದಿದ್ವಿ. ಪಾಪ ಲಕ್ಷ್ಮಕ್ಕ ಇನ್ನಾದ್ರೂ ಹೋಗಿಲ್ಲ ನಾವು. ತೀರಾ ಊಟಕ್ಕೆ ಹೋಗಿ ಕುಂದ್ರಾಗ ಏನ್ ಚಲೋ ಅನಿಸ್ತೈತೆ? ಹೋಗಿ ಒಂದು ಕಟ್ಟಿಗೆ ಕೈಯಾಗ ರಾಸ್ರಾಗ ಏಟೋ ಇದನ್ನ ಆಗ್ತೈತಿ. ಅಯ್ಯ ನಿಮ್ಮ ಹಬ್ಬದ ದಿನ ಮನಿ ಬಾಕಿ ಮಠ ಬಂದಿರಿ, ಮುತ್ತೈದೆಯರಿಗೆ ಹಂಗ ಕಳಿಸ್ದೆ ನಾನು ಬೇವು ಬೆಲ್ಲ ಕೊಡ್ಲಾರ್ದೆ. ನಿಮ್ಮ ಬರ್ರಿ 3 ಮಂದಿ ಬರ್ರಿ, ಬೇವು ಬೆಲ್ಲ ಒಂದಿಟ್ಟು ನೀವು ಬರ್ತೀರಂತ ಗೊತ್ತಿದ್ದನ. ನಮ್ಮನಿ ಮುಂದಿಂದಾನ ಆಶೆ ಹೋಗ್ಬೇಕಲ್ಲ, ಬರ್ತೀರಂತ ಗೊತ್ತಿದ್ದನ ಬೇವು ಬೆಲ್ಲ ಮಾಡಿನ್ ಬರ್ರಿ. ಅದನ್ನೊಂದಿಟ್ಟು ತಗೊಂಡು ಹೋಗಂತ್ರಂತ. ಏನ್ ತೀರಾ ಅಂತ ಪರಿ ಅರ್ಜೆಂಟ್? ನಡಿಯವ, ಹಂಗಿದ್ರ ಕೊಡಂತಿ ನಡಿ. ಮತ್ತೆ ದೇವ್ರಿಗೂ ನಮಸ್ಕಾರ ಮಾಡ್ದಂಗ ಆಗ್ತೈತಿ. ಪೂಜೆ ಆಗೈತೆ ನಿಮ್ ಮನ್ಯಾಗಿಂದ? ನಡಿ ಕೊಡಂತಿ ನಡಿ ಹಂಗಿದ್ರ. ಹ್ಞೂನಯ್ಯವ ಪೂಜೆ ಆಗಿ ಅದ ನಿಮ್ಗ ಕಾಯ್ಕೊಂತ ಕುಂತಿದ್ನಿ. ಮತ್ ಇನ್ನ ಬರ್ಲಿಲ್ಲ ಅನ್ಕೊಂತ ಕುಂತಿದ್ನಿ. ಮತ್ತೇನ್ ಬಿಟ್ಟು ಹೋಗೋದಂತೆ? ನಡ್ರಿ ಬೇವು ಬೆಲ್ಲ ತಗೊಂಡ್ ಆಮೇಲೆ ಬೇಕಿದ್ರೆ ಹೋಗೋಣ ಅಂತ. ತಗೋರವ ಬೇವು ಬೆಲ್ಲ ತಗೋರಿ, ದೇವ್ರಿಗಂತ ನಮಸ್ಕಾರ ಮಾಡಿದ್ರಿ. 3 ಮಂದಿ ಬೇವು ಬೆಲ್ಲ ತಿಂದ ಒಂದಿಟ್ಟು ಇದನ್ನ ಸ್ವೀಟ್ ಮಾಡೇನ್ರಿ. ಇದು ಗೋಧಿ ಹುಗ್ಗಿ ಮಾಡೀನಿ, ಒಂದಿಟ್ಟು ಬಟ್ಲಿನಾಗ ಹಾಕೊಡ್ತೀನಿ ತಿನ್ರಿ. ಹ್ಮ್ ಮಸ್ತ್ ಮಾಡಿಲೆ ಬೇವು ಬೆಲ್ಲ. ಆಹಾ, ವರ್ಷದಾಗ ಒಂದ್ಸರ್ತಿ ತಿನ್ಲಿಲ್ಲ ಅಂತಂದ್ರ ಏನೋ ಒಂದ್ ಕಳ್ಕೊಂಡಂಗ ಆಗ್ತೈತವ. ನಮ್ ಜೀವನದಾಗ ಹೆಂಗ ಕಷ್ಟ ಸುಖ ಎಲ್ಲಾ ಕೂಡಿ ಬರ್ತೈತಲ್ಲ, ಅದು ಯಾವಾಗ ಇದನ್ನ ನಾವು ತಿಂತೇವ್ ನೋಡ, ಅದೇ ನಮ್ ಕಷ್ಟ ಸುಖಗಳೆಲ್ಲಾನು ನಮ್ದು ನೆನಪಿಗೆ ಬಂದ್ಬಿಡ್ತೈತಿ ನೋಡುವ. ಕರೇನ ವರ್ಷ ಪೂರ್ತಿ ಆಗಿದ್ದೆಲ್ಲ ಜೀವನದಾಗ ಸುಖಾನ ಬೇಕಂತೇಳಿ ನಾವು ಕೇಳ್ತೇವಿ. ಆದ್ರ ಆ ದೇವ್ರು ಬೇರೆನ ಬರ್ತಿರ್ತಾನ. ಸುಖದ ಜೊತೆಗೆ ಕಷ್ಟಾನು ಇಟ್ಟಿರ್ತಾನ, ಕಷ್ಟದ ಜೊತೆಗೆ ಸುಖಾನು ಇಟ್ಟಿರ್ತಾನ. ನಾವು ಬರೇ ಸುಖ ಕೊಡು ಕಷ್ಟ ಕೊಡು ಅಂತಂದ್ರ ನಡೆಯಂಗೆ ಇಲ್ಲ ನೋಡು ಭೂಮಿ ಮೇಲೆ, ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ. ಹೌದ್ ಬಿಡವ ಗಿರ್ಜಕ್ಕ ಪರಕ್ಕ, ಅದೇನೋ ಕರೆ. ನಾವಂತೇವಿ ಕಷ್ಟ ಬಂದಂದ್ರೆ ಏನಪ್ಪಾ ದೇವ್ರೆ ನಮ್ಗ ಕಷ್ಟ ಕೊಡಾಕತ್ತಿಯಲ್ಲ ಅಂತ ಅನ್ಕೊಂಡ್. ಆದ್ರ ಕಷ್ಟ ಕಳೆದ್ಮೇಲೆ ಬೇವು ತರ, ಕಷ್ಟ ನಮ್ಗೆ ಹೋದ್ಮೇಲೆ ಸಿಹಿಯಾಗಿ ಬೆಲ್ಲದ ತರ ನಮ್ಗ ಸುಖಗಳಂತೂ ಕಾಯ್ತಾ ಇರ್ತೇವೆ ಅಂತೇಳಿ ನಾವು ಮರ್ತು ಬಿಟ್ಟಿರ್ತೇವೆ ನೋಡು ಒಂದು ಕ್ಷಣಕ್ಕೆ. ವೈಚ್ ಲಕ್ಷ್ಮಣ್, ಗಿರ್ಜಂಗಕ್ಕ ಪಾರಂಗಕ್ಕ ವೈಚೆ. ಬೇವಂದಿಗೆ ಬೆಲ್ಲಂದಿಗೆ ಮಸ್ತಿಗೆ ಆಗಿದೆ. ಯವ್ವ ತಾಯಿ, ಬೇವಂದಿಗೆ ಬೆಲ್ಲಂದಿಗೆ ಅಲ್ಲ ಯವ್ವ, ಅದ ಬೇವು ಬೆಲ್ಲನ ತಾಯಿ. ವೈಚೆ ಗಿರ್ಜಂಗಕ್ಕ ವೈಚೆಗೆಮ್ಮ. ಈ ಬೇವಂದುಗೆ ಬೆಲ್ಲಂದುಗೆ ತಿಂದ್ಬಿಟ್ಟಿ ನಮ್ಗೆ ಒಂದ್ ಹಾಡಿಗೆ ನೆನಪು ಬಂದ್ಬಿಡ್ತು ಗಿರ್ಜಂಗಕ್ಕ. ಆಗ್ಲಿ ಅಯ್ಯವ್ವ ಹಾಡವ್ವ, ನಿನ್ನ ಹಾಡು ಕೇಳ್ಬೇಕಂದ್ರ ನಮ್ಮೆಲ್ಲಾರ ಕಿವಿ ಪಾವನ ಆಗ್ಬಿಟ್ಟೈತ್ ಬಿಡವ. ಹಾಡವ್ವ, ಅದು ಯಾವ್ದು ನೋಡೋಣಂತ. किधर किधर गे त्योहार आए, किधर गे आए युगादि त्योहार गे, आई संबंध बंद गे आएगे, इधर गे आएगे. ಬೇವಂದುಂಗೆ ಬೆಲ್ಲಂದುಂಗೆ ತಿಂದು ಪೇಟಿಗೆ ನಾಲ್ಗೆಗೆ, ಬೇವಂದುಂಗೆ ಬೆಲ್ಲಂದುಂಗೆ ಕಾಕಿಬಿಟ್ಟೆ ನಾಲ್ಗೆಗೆ. ಆಳೆ ಕಿದರ್ಗೆ ಗಾದಿಗೆ ತವಾರ್ಗೆ, ಇಧರ್ ಗೆ ಕಿದರ್ಗೆ ಆएगे युगादि
कैसा रहेगी अम्मा मेरे गाना ಏ ಯವ್ವ ಏನ ಬೇವು ಬೆಲ್ಲ ನೋಡಿ ಏನೇನ್ ಮಾಡಕತ್ತಿ ಯವ್ವ ತಾಯಿ ನೀನ ಕಿದರ್ಗೆ ಅಂತ ಯವ್ವ ಅದ ಹಂಗಲ್ಲ ತಾಯಿ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಇದನ್ ತಗೊಂಡೋಗಿ ನೀ ಏನೇನೋ ಮಾಡ್ಬಿಟ್ಟಲ್ಲ ಯವ್ವ ಕಿದರ್ಗೆ ಆಯೆಗೆ ಯುಗಾದಿ ಚವ್ವಾರ್ಗೆ ಯವ್ವ ನಿನ್ಗೊಂದ್ ದೀಡ್ ನಮಸ್ಕಾರಲ್ಲೇ ಪಾತಿ ಆದ್ ಬಿಡವ ಇನ್ನೊಮ್ಮೆನಾರ ನಿನ್ ಬಾಯಿಂದ ಈಗ ಹಾಡು ಕೇಳ್ಬಿಟ್ನಂದ್ರ ನಮ್ ಯುಗಾದಿ ಹಬ್ಬದ ಮರತ ಇದು ಚವ್ವಾರ್ಗೆ ಮಾಡ್ಬಿಡ್ತಿದ್ರವ ನಿನ್ ಕಿದ್ರಗೆ ಅಂತೇಳಿ ಅಯ್ಯಾ ಗಿರ್ಜಂದೊಕ್ಕ ಪಾರಂದೊಕ್ಕ ಮುಜ್ಕೋ ಕೈಸ ಆತಿ ಮೇ ವಯಸ್ಸ ಗಾತಿಗೆಮ್ಮ ಆತ್ ಬಿಡವ ಮಸ್ತ್ ಆಡಿವಿ ನಡ್ರಿ ನೋಡೋಣ ಲಕ್ಷ್ಮಕ್ಕನ್ ಮನಿಗೆ ಈ ಬೆಂಗ್ಳೂರ್ಗೆ ಎಷ್ಟ್ ಹೇಳಿದ್ರು ಅಷ್ಟ ನೋಡಿವ್ರಿಗೆ 10 ಗಂಟೆಗೆ ಬಾ ಅಂತಂದಿನಿ 11 ಆದ್ರೂ ಇನ್ನ ಪತ್ತೆ ಇಲ್ಲ ನೋಡಿವ ಅಲ್ಲ ನನಗ್ ನೋಡಿದ್ರೆ ಮುಂಜಾನೆ ಏನ್ ತಿದ್ದಿಲ್ಲ ಅಂತ ಹೊಟ್ಟಿ ಹಸಿದ್ ಬಿಟ್ಟೈತಿ ಪಟ ಬರುವಾಗ್ತೇನೆ ಇವ್ರು ಫೋನ್ ಹಚ್ಚಿದ್ರೆ ಫೋನ್ ಎದುರಿಸೋಳಕಿ ಎಲ್ಲಿ ಮನ್ಯಾಗ ಹೋಗ್ದಾಳ ಏನ ಫೋನ್ ಚಾಕು ಇಟ್ಟೇನಿ ಮತ್ತಿನ್ನ ಅವ್ರದ್ದು ಊಟ ಆತಂದ್ರೆ ಚಾ ಕೇಳೇ ಕೇಳ್ತಾರ ಅವ್ರು ಗೊತ್ತೈತಿ ನನಗ ಇನ್ನೇನು ನಮ್ಮ ಮನ್ಯಾಗ ಎಲ್ಲಾರ್ದು ಊಟ ಆತು ಪೂಜೆ ಆತು ಎಲ್ಲಾ ಆತವ ಇವ್ರು ನೋಡಿ ಇವ್ರು ಹೆಣ್ಮಕ್ಳು ಇನ್ನ ಬರ್ವಲ್ರು ಬರ್ಲಿ ಅಷ್ಟಮಟ ಪಟ ತಾಟಿಗರ ರೆಡಿ ಮಾಡ್ಕೊತೇನೆ ಬಂದಂದ್ರೆ ಉಣ್ಣಾಕ ಕುಂತ ಬಿಡೋಣಂತ ಲಕ್ಷ್ಮಕ್ಕ ಏನ್ ಮಾಡಾತಿ ಮನೆಯೆಲ್ಲ ಘಮ ಅಂತ ಬಿಡಿಸ್ಬಿಟ್ಟಿ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯವ್ವ ಬಗ್ಗುಗಳ ನೀವು ಬಂದಿದ್ದ ಲೇಟ್ ಅಲ್ದ ಮತ್ತೆ ನುಲ್ದಾಡ್ಕೊಂತ ಯುಗಾದಿ ಅಂತ ಯುಗಾದಿ ಅಲ್ಲಲ್ಲಿ ನಿಮ್ಮನ್ನ ಎಷ್ಟು ಗಂಟೆಗೆ ಬರಕ್ ಹೇಳಿದ್ನಿ ಎಲ್ಲಾರ್ನು ಎಷ್ಟು ಗಂಟೆಗೆ ಬಂದಿರ್ ನೀವು ಲಕ್ಷ್ಮಕ್ಕ ನೀನ್ ಬೈಯುದಿದ್ರೆ ನಮ್ಮ ಸಾರಿ ನಮ್ಮ ಪಾರಕ್ಕ ಜಲ್ಜಕ್ಕ ಆಮೇಲೆ ನಮ್ಮ ಪಾಟಿ ಬೈಯಮ್ಮ ನನ್ನನ್ನಲ್ಲ ನನ್ 10 ಗಂಟೆಗೆ ಕೆಲ್ಸ ಎಲ್ಲ ಮಾಡ್ಕೊಂಡ್ ಪೂಜೆ ಮಾಡ್ಕೊಂಡ್ ಕಾಯ್ತಾ ಕುಂತಿದ್ದೆ ಇವ್ರಿಗೆ ಬಂದಿಲ್ಲ ನಾನೇನ್ ಮಾಡ್ಲಿ ಯವ್ವ ಬಗ್ಗು ನನಗ್ ನೋಡಿದ್ರೆ ಹೊಟ್ಟೆ ಹಸಿದ ಹಾವಾಗೈತಿಲಿ ಮತ್ತ ನುಲ್ಲಾಡ್ಕೊಂತ ಮಾತಾಡ್ತೀಯಾ ಇಂಗ್ಲಿಷ್ ಮಂದಿ ಅವ್ರು ಮಾತಾಡೋ ಹಂಗ ಯವ್ವ ನಿಮ್ ಕಾಲ್ ಮುಗಿತೇನೆ ಕುಂದ್ರಿ ಯವ್ವ ನನಗೆ ತಡ್ಕೊಳಕ್ ಆಗೋಲ್ತ ಹೊಟ್ಟೆ ಹಸು ಇನ್ನಗಪ್ಪ ಚಕ್ರ ಬಂದ ಬೋತೇನೆ ನೋಡ್ ನಾನು ಲಕ್ಷ್ಮಕ್ಕ ಹೌದೇನ ಪಾಪ ಮುಂಜಾನೆ ಎಲ್ಲ ಕೆಲಸ ಮಾಡಿ ಏನ ನೀನ ನನ್ಗ ಇಲ್ಲವ ನಮ್ ಮನಿ ಒಳಗ ಬಹಳ ಅಂದ್ರ ಬಹಳ ಕೆಲಸ ಆಗ್ಬಿಟ್ಟಿತ್ತು ನಿನ್ನೆ ರಾತ್ರಿ ಲೇಟ್ ಆಗಿ ಮಕ್ಕೊಂಡ್ಬಿಟ್ಟಿದ್ನಿವ ಹಿಂಗಾಗಿ ಮುಂಜಾನೆ ಹೇಳೋದು ಲೇಟ್ ಆತ ಎಲ್ಲ ಪೂಜೆನೂ ಲೇಟ್ ಪೂಜೆ ಲಗುನ್ ಮಾಡಿದ್ನಿ ಬಿಡು ಆದ್ರ ಒಬ್ಬೊಬ್ರು ತಿನ್ನಾಕ್ ಬರಕತ್ ಬಿಟ್ಟಿದ್ರು ಒಂದ ಸರ್ತಿಗೆ ಕುಂದ್ರ ಸಾಕ್ ಕೊಡೋಣ ಅಂದ್ರ ಇವ್ರದ್ದು ತಿಂಡಿನ ಬಾಳ ಆಗ್ಬಿಟ್ಟಿತ್ತು ಇವತ್ತು ಯಾಕೆ ಏನ ಹಬ್ಬದ ದಿನ ಸುಮ್ಮ ಮತ್ತಿನ್ ಒದ್ದಾಡಬಾರ್ದು ಅಂತೇಳಿ ಸುಮ್ಮನೆ ಅವ್ರು ಬಂದಾಗ ಹಾಕಕ್ ಕೊಟ್ಟು ಅವ್ರಿಗೆಲ್ಲ ಮುಗಿಸಿ ಬರೋ ಮಟ್ಟ ಇಷ್ಟೊತ್ತಾತ್ ನೋಡ ಹೌದನ ಇರ್ಲಿ ಬಿಡಂಗಿದ್ರ ಕುಂದ್ರಿ ಕುಂದ್ರಿ ಊಟಕ್ಕೆಲ್ಲ ರೆಡಿನ ಮಾಡ್ಬಿಟ್ಟೇನಿ ಪಟ ಉಂಡ್ ಬಿಡೋಣ ಕುಂದ್ರಿ ಯವ್ವ ಲಕ್ಷ್ಮಕ್ಕ ಏನೋ ಇದು ಬಾಳಿ ಎಲ್ಲಿ ನೋಡಿದ್ನಂದ್ರ ಏನ್ ತಿನ್ಲಿ ಏನ್ ಬಿಡ್ಲಿ ಏನೋ ಅದೆಷ್ಟು ಗಂಟೆಗೆ ಎದ್ದು ಮಾಡಿದೆ ಇದನ್ನೆಲ್ಲ ಹೌದಲ್ಲ ಲಕ್ಷ್ಮಕ್ಕ ಒಂದ್ ಐಟಮ್ ನೋಡಿದ್ರ ಒಂದ್ ನೋಡ್ಬಾರ್ದು ಯಾದ್ ತಿನ್ಲಿ ಯಾದ್ ಬಿಡ್ಲಿ ಅನ್ನೋ ಅನ್ಸಕತ್ಬಿಟ್ಟದ್ ಬಿಡವ ಹಬ್ಬದ ಅಡಿಗೆ ಮಾಡಿದ್ರ ನಿಮ್ದು ನೋಡಿ ಕಲಿಬೇಕು ನೋಡ್ ಲಕ್ಷ್ಮಕ್ಕ ನಾವು ಕಲೀಲೆ ಬಗ್ಗು ಮತ್ತೆ ನಿನಗಂತೂ ಮಾಡಿ ಹಾಕೋ ಇದನ್ನಿಲ್ಲ ಮತ್ ನಮ್ ಲಕ್ಷ್ಮಕ್ಕಂದರ ನೋಡಿ ಕರೀಲಿ ಅಯ್ಯ ಬಗ್ಗು ನೀ ಏನ್ ಸುದ್ದು ಗುದ್ದಕ್ಕೆ ಅದಿ ಅನ್ನೋದ ಅಂತೇಳಿ ನನಗ್ ಹೇಳಾಕತ್ತೀನಿ ನೀನು ಸಣ್ಣ ಕುಂದ್ರು ದೊಡ್ಡ ಐಕಿ ಮಾಡಿ ಕಿಸಿದ್ ಬಿಟ್ಟ ಅನ್ನೋರ್ಲಂಗ ನನಗ್ ಹೇಳ್ತ ಮೊದ್ಲು ನೀ ಕಲಿಯ ಬಗ್ಗು ಮನಿ ಬಾಜು ಇದ್ಕೊಂಡ ಒಂದ್ ಲಕ್ಷ್ಮಕ್ಕ ಇರೋ ಒಂದ್ ಒಳ್ಳೆ ಗುಣ ಇಲ್ಲಲ್ಲ ನಿನ್ ಕಡೆ ಬರೀ ಬೆಂಕಿ ಹಚ್ಕೊಂಡ್ ಅಡ್ಡಾಡೋ ಕೆಲ್ಸನ ಮಾಡ್ತೀವಿ ಕೂಲ್ ಡೌನ್ ಬೇವು ಬೆಲ್ಲ ತಿಂತೀನಿ ಒಳ್ಳೇದ್ ಮಾತಾಡಮ್ಮ ಒಳ್ಳೇದ್ ಮಾತಾಡು ಇಂಥ ದಿಮಾಕಿಗೆ ಇಂಥ ಒಣ ದಿಮಾಕಿಗೆ ಏನ್ ಕಮ್ಮಿ ಇಲ್ಲಲೇ ನೀನು ಲಕ್ಷ್ಮಣದಕ್ಕ ನಿಮ್ದಕ್ಕೆ ಅಡಿಗೆಗೆ ನೋಡಿ ನನಗೆ ಒಂದಕ್ಕೆ ಸಾಂಗಿಗೆ ನೆನಪಿಗೆ ಬಂತು ಆಡ್ಲಿ ಯವ್ವ ಲಕ್ಷ್ಮಕ್ಕ ಹೂ ಅಂತ ಮಾತ್ರ ಹೇಳ್ಬೇಡ ಯವ್ವ ಇಷ್ಟ ಮಟ ಈಕಿನ ಹಾಡು ಕೇಳಿ ಕೇಳಿ ಕಿವಿ ಅನ್ನೋದು ಹರಿದು ಊರ್ ಬಾಗ್ಲ ನೋಡಕ್ಕ ಯಾಕ್ಲಿ ಏನಾತ ಪಾಪಕ್ಕೆ ಎಷ್ಟ್ ಚಂದ ಆಟ ಆಡ್ತೇನೆ ಅಂತ ಅನ್ನಕತ್ತಾಳೆ ಒಬ್ಬಡೆ ವೈಕಿ ಆಟ ಆಡಿದ್ರ ಮುಗಿದೋತ್ ನೋಡ ನಮ್ಮನ್ನ ವೀಕ್ಷಕರು ನೋಡಿ ಕೆರ ತಗೊಂಡ್ ಹೊಡಿತಾರ ನಮ್ ಕನ್ನಡ ಹಾಡನ್ನ ಏನ್ ಅಸಹ್ಯ ಮಾಡಕತ್ತೀರೇನ್ ನೀವಂತ ಅಯ್ಯ ಇರ್ಲಿ ಬಿಡ್ಲಿ ಪಾಪ ಆಕಿ ಕನ್ನಡ ಬರ್ಲಿಲ್ಲ ಅಂದ್ರೂನು ಆಡಾಕರ ಪ್ರಯತ್ನ ಪಡ್ತಾಳಲ್ಲ ಕೆಲವೊಬ್ರ ಕನ್ನಡದಾಗ ನಮ್ ಕರ್ನಾಟಕದಾಗ ಇದ್ದನ ನಮ್ ಕನ್ನಡ ಎದಕ್ ಮಾತಾಡ್ಬೇಕಂತ ಸೊಕ್ಕಿಲೆ ಮೆರೆಯವ್ರ ಮುಂದೆ ಮುಗ್ರು ಬಿದ್ದಂಗ ಆಗ್ತೈತ ಆಡ್ಲಿ ಬಿಡ್ಲಿ ಯವ್ವ ಲಕ್ಷ್ಮಕ್ಕ ಕೇಳವ ಅಂತಿದ್ರೆ ಕೇಳಿ ನಿನ್ ಕಿವಿ ಒಂದಿಟ್ಟು ಪಾವನ ಮಾಡ್ಕೊ ಪತಿ ನೀ ಏನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ಲಿ ಆಡ್ಲಿ ನೀನು
ಆಯ್ತು ಲಕ್ಷ್ಮಕ್ಕಂದು ಅಕ್ಕ, ನೀವು ಇಷ್ಟಿಗೆ ಹೇಳ್ತೀರಿ ಅಂದ್ರೆ ನಾ ಆಡಂಗಿಲ್ಲ ಅಂತೀನಿ. ಆಡ್ತೀನಿ. ಹಾ ಕುಲ್ಲಾಗೆ हाँ खुला गे है मेरा मन आओ मेहमान गे आओ ಸಂಬಾಳಿಂದು ಬದುಕಿಂದು ತಾ मेहमान गे खुला गे है मेरा मन बार गे मेहमान गे अतिथि दे मेहमान ओ मेहमान गे आओ अतिथि खाना खाओ अतिथि गे ಯವ್ವ ಪಾತಿ ಇವ್ರು ಹೇಳೋದ ಒಂದ್ ಲೆಕ್ಕಕ್ಕ ಉತ್ತಮ ಇತ್ತಲ್ಲ ಯವ್ವ. ನಾನ ಅಳಬೇಕಿ ಇವ್ರ ಮಾತ್ ಕೇಳಾರ್ದ ನಿನ್ಗ ಹಾಡ್ ಅಂತ ಹೇಳ್ಬಿಟ್ನಿ. ಅಡ್ಡಿ ಇಲ್ಲ ಬಿಡವ, ಇದ ಫಸ್ಟ್ ಇದ ಲಾಸ್ಟ್ ಮಾಡ್ಬಿಡ್ಲಿ ಪಾತಿ. ಇನ್ಮೇಲಿಂದ ಆಡ್ಬೇಡ್ಲಿಪ್ಪ. ನಿನ್ನ ಮಧುರವಾದ ಕಂಠದಿಂದ ಕೇಳಾಕ ಅಪ್ಪ ಕಿವಿಯೆಲ್ಲ ಪಾವನ ಆಗ್ಬಿಡ್ತಾವ ನೋಡ್ಲೆ. ಹೇಳಿದ್ನಿಲ್ಲ ನಿನಗ ಬ್ಯಾಡವ ಅಂತೇಳಿ ನನ್ನ ಮಾತು ಕೇಳಿದೆ ನೀನು. ಈಗ ನೋಡು ಕಮೆಂಟ್ನಾಗ ನಮ್ಮ ಕನ್ನಡದ ಹಾಡುಗಳಿಗೆ ನೀವು ಅವಮಾನ ಮಾಡ್ತೀರಂತ ಯಾರ ಕಮೆಂಟ್ ಹಾಕಿದ್ರ ನಾ ಏನ್ ಮಾಡ್ಲಿ ಹೇಳ ಲಕ್ಷ್ಮಕ್ಕ ನೀನ? ಏನ್ ಮಾಡ್ಲಿ ಹೇಳವ? ನನಗ್ ಬಾಳ ಮನ್ಸಿಗೆ ಬೇಜಾರಾಗ್ತೈತಿ ನೋಡುವ. ನೋಡ್ರಿ ಫ್ರೆಂಡ್ಸ್, ಇದು ಬರೀ ಕಾಮಿಡಿಗ್ ಮಾಡೈತಿ. ನೀವ್ ಯಾರು ಮನ್ಸಿಗೆ ತಗೊಂಡ ಏನೇನಾರ ಕಮೆಂಟ್ ಹಾಕ್ಬೇಡ್ರಿಪ್ಪ. ಮತ್ತ ಈಗೀಗಾರ ಒಂದಿಟ್ಟು ನೆಟ್ಟಗ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೀನಿ. ಮತ್ತೆ ನಾ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕಾಗ್ತೈತಿ ನೋಡ್ರಿ. ಮತ್ತೆ ನಿಮ್ ಕಮೆಂಟ್ಗಳು ನೋಡಿ. ಏನ್ಲೇ ನಮ್ ಹಳ್ಳಿ ಬಿಟ್ಟು ಕಮೆಂಟ್ ನೋಡಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯಾ ನೀನು? ಹಂಗಂದ್ರ ಹೋಗ್ತಿ ಬಿಡುವ ನೀನು, ಎಲ್ಲಿ ಬೇಕ ಅಲ್ಲೇ ಹೋಗ್ತಿ, ನಮ್ಮನ್ ಬಿಟ್ಟ ಅಡ್ಡಾಡ್ತಿ ಬಿಡು ನೀ. ಹಗ್ಗ ಇವನವನು. ಲಕ್ಷ್ಮಕ್ಕ, ಡಿಪ್ರೆಷನ್ ಅಂದ್ರ ಕೋಮಾಕ್ ಹೋಗೋದ ಯವ್ವ. ಆಕಿ ಎಲ್ಲಿ ಟ್ರಿಪ್ ಹೊಂಟೇನಂತ ಹೇಳಾಕತ್ತಿಲ್ಲ ನಿನಗೆ. ಅಯ್ಯವ್ವ, ನಿಮ್ ಕಾಮಿಡಿಗಳ ಬಾಳ ಆತ. ಈಗ ಚಂದ ಊಟ ಮಾಡ್ರಿ ಪಾಪ. ನಮ್ ಲಕ್ಷ್ಮಕ್ಕ ಅಷ್ಟೆಲ್ಲ ಅಡಿಗೆ ಮಾಡ್ಯಾಳ. ಹೆಂಗಾಗೈತಿ ಹೆಂಗಿಲ್ಲ ಅಂತ ಹೇಳಿ ನಮ್ ಭಿಕ್ಷಕರಿಗೆ ಹೇಳೋದ್ ಬ್ಯಾಡೇನ? ಆಹಾ ಲಕ್ಷ್ಮಕ್ಕ, ಏನ ಹೋಳ್ಗಿ ಇದು ಬಾಯಾಗ ಇಟ್ರ ಹಂಗ ಬಾಯಾಗ ಕರಗಾಕತ್ತವವ್ವ. ಏನ್ ಚಟ್ನಿ ಮಾಡಿ, ಏನ್ ಪಲ್ಯ ಮಾಡಿ, ಅಬ್ಬಬ್ಬಾ ಬಜ್ಜಿ ಅಂತೂ ಕರುಮ್ ಕುರುಮ್ ಅನ್ನಕತ್ತಾವ ನೋಡ ಹಂಗ ಬಾಯಾಗ. ಬಾರಿ ಮಾಡಿ ಬಿಡುವ. ಗಟ್ಟಿ ಪಪ್ಪ ಅಂತ, ಆಮೇಲೆ ಹೋಳ್ಗಿ ಸಾರ್ ಅಂತ ಎಷ್ಟೊಂದ ಮಾಡ್ಬಿಟ್ಟಿ. ಉಪ್ಪಿನಕಾಯಿ, ಹಪ್ಪಳ, ಚಟ್ನಿ, ಕೋಸಂಬರಿ, ಬಾರಿ ಅಡ್ಗಿ ಮಾಡಿ ಬಿಡುವ. ಕರೇನ ನಮ್ಮ ಇಕ್ಕಿ ಹೇಳ್ದಂಗ ಅಡ್ಗಿ ಹಬ್ಬದ ಅಡ್ಗಿ ಮಾಡ್ಬೇಕಂದ್ರೆ ನಿಂದ ನೋಡಿ ಕಲಿಬೋದು ನೋಡುವ. ಅದ್ರಾಗು ನಿನ್ ಮನ್ಯಾಗ ಬಂದ್ ಹಬ್ಬದ ಅಡ್ಗಿ ಉಂಡೋರ್ದ ಪುಣ್ಯನ ಬಿಡು ಮತ್ತ. ಅಯ್ಯ ಏನ್ ಬಿಡ್ಲಪ್ಪ, ಏನ್ ಉಣ್ಣಾಕ ಹಬ್ಬಕ್ಕ ಅಷ್ಟ ಕರ್ದಿರ್ತೇವವ್ವ. ಅವಾಗುನು ಹಿಂಗ ಐಟಮ್ ಮಾಡ್ಲಿಲ್ಲ ಅಂದ್ರೆ ಏನ ದಿನಪ್ರತಿ ಅಂತ ಅವ ಅಂತೂ ಎಲ್ಲಾರ ಮನೆ. ಈಗ ನೋಡು ಹೋಳ್ಗಿ ಸಾರು, ಅನ್ನ, ಬಜ್ಜಿ ಇಂಥವೆಲ್ಲ ನಿಮ್ ಮನ್ಯಾಗ ನೀವು ತಿಂತಿರ್ತಿರೋದಿಲ್ಲ. ಅದನ್ನೇನ್ ನಮ್ಮ ಮನೆಗ್ ಕರೆದು ಬರ್ರವ ಉಣ್ಣಾಕ ಅಂತ ಅನ್ನೋದು. ಈ ತರ ಎಲ್ಲಾ ಐಟಮ್ ಮಾಡಿದ್ರ ನಿಮ್ಗೂ ಏನೋ ಒಂದ್ ಹೊಸಾದ ಅನಿಸ್ತೈತಿ. ಅದಷ್ಟ ನೋಡುವ, ಮತ್ತಿನ್ನೇನಿಲ್ಲ. ನಮಗ ಕೆಲವೊಬ್ಬರಿಗೆ ಊಟ ರುಚಿಯಾದ ಅಡಿಗೆ ಊಟ ತಿಂದಂದ್ರ ಅವ್ರಿಗೆ ಮನಸ್ ತೃಪ್ತಿ ಆಗ್ತೈತಿ. ಆದ್ರೆ ಅಡಿಗೆ ಮಾಡೋರ್ಗೆ, ಅಡಿಗೆ ಯಾರ್ಯಾರು ಮಾಡಿ ಬಡಿಸ್ತಾರಲ್ಲ ಹೆಣ್ಮಕ್ಳ, ಅವ್ರಿಗೆ ಏನಿರ್ತೈತಿ ಗೊತ್ತೇನೋ, ರುಚಿಯಾದ ಅಡಿಗೆ ಏನವ್ರು ಮಾಡಿ ಹಾಕ್ತಾರ ನೋಡ, ಅದನ್ನೇನ್ ಇಷ್ಟಪಟ್ಟು ಹೊಟ್ಟಿ ತುಂಬಾ ತಿಂತಾರ ನೋಡ, ಅವ್ರು ತಿನ್ನೋದ್ ನೋಡಿ ಅವ್ರ ನಗು ಮುಖ ತಿನ್ನುವಾಗ, ಅಡ್ಗಿ ಮಾಡೋವಾಗ ಅದನ್ನ ಎಂಜಾಯ್ ಮಾಡ್ಕೊಂತ ಏನ್ ತಿಂತಾರಲ್ಲ, ಚಲೋ ಆಗೈತೆ ಅಂತೇಳಿ ಅದನ್ನ ನೋಡಿದ್ರನ ಸಾಕ. ಅವ್ರ ಮಕ್ಕದ ಮೇಲೆ ನಗು ನೋಡಿದ್ರೆ ಸಾಕವಾ. ಹೆಣ್ಮಕ್ಳಿಗೆ ಅಷ್ಟೆಲ್ಲಾ ಕಷ್ಟಪಟ್ಟು ಒಲಿ ಮುಂದೆ ಕುಂತು ಏನ ತ್ರಾಸಿದ್ರು ಮಾಡಿ ಬಡಿಸಿರ್ತೇವಲ್ಲ, ಅದಕ್ಕೆ ಸಾರ್ಥಕ ಆಗ್ಬಿಡ್ತೈತಿ ನೋಡುವ. ಒಬ್ಬೊಬ್ರಿಗೆ ತಿಂದು ಹೊಟ್ಟಿತ್ತು ಖುಷಿ ಪಟ್ರ, ನಮಗ ತಿನ್ನಿಸಿ ಖುಷಿ ಪಡೋದು ನಮ್ಮ ಹೆಣ್ಮಕ್ಳ ಬುದ್ಧಿ. ಈ ಮಾತು ಏನ್ ಹೇಳಿದ್ಯಲ್ಲ ಲಕ್ಷ್ಮಕ್ಕ, 100ಕ್ಕೆ 100 ಸತ್ಯ ನೋಡ್ ಲಕ್ಷ್ಮಕ್ಕ. ಕರೇನ ನಾವು ಅಷ್ಟೆಲ್ಲ ಏನೋ ಒಂದ್ ಆರಾಮಿಲ್ಲ ಅಂದ್ರು ನಮ್ಮ ಮನೆಯವ್ರಿಗೋಸ್ಕರ ಅಂತೇಳಿ ಅಷ್ಟ್ ಎದ್ದು ನಾವು ಅಡಿಗೆ ಮಾಡಿ ಅವ್ರಿಗೆ ಬಡಿಸ್ತೀವಿ. ಅವ್ರ ನಕ್ಕೊಂತ ಮಸ್ತ್ ಆಗೈತೆ ಅಂತೇಳಿ ಒಂದ ಮಾತು ಅಂದ ನಮ್ಗ ಅವ್ರು ತಿಂದ್ಬಿಟ್ರ, ನಮ್ಗ ಅದು ಎಷ್ಟೋ ನಮ್ಗ ಬೇಜಾರಾಗಿದ್ದ, ಅಲ್ಲಿ ಒಲಿ ಮುಂದ್ ಕುಂತ ಕಷ್ಟ ಆಗಿದ್ದ ಎಲ್ಲ ಒಂದ್ ಸೆಕೆಂಡ್ ಒಳಗ ಹೋಗ್ಬಿಡ್ತೈತಿ ನೋಡ್ ಲಕ್ಷ್ಮಕ್ಕ. ಎಷ್ಟು ಖುಷಿ ಅನ್ಸ್ಬಿಡ್ತೈತಿ. ಕರೇನವ ಅಡ್ಗಿ ಅಂತೂ ಬಹಳ ಅಂದ್ರ ಬಹಳ ರುಚಿ ಮಾಡಿ ಬಿಡುವ ನೀನ.
ಹೌದಾ ಲಕ್ಷ್ಮಕ್ಕ, ನಾನು ನಮ್ಮ ಮನಿ ಒಳಗ ಹೋಳ್ಗಿ ಅದು ಮಾಡಿದ್ನಲ್ಲ, ಮತ್ ನಮ್ಮ ಅತ್ತಿ ಅದು ಎಲ್ಲಾ ಹಿಂಗಾಗಿ ಅವ್ರ ಕಿಟಿ ಕಿಟಿ ಸಂಬಂಧ ಹೇಳಿದ್ರು ಕೇಳಿಲ್ವ. ಮತ್ತೆ ಇಲ್ಲವಾ ನೀನು ಹೋಗ್ತಿದ್ದಿ ಅವ್ರ ಮನಿಗೆ, ನಮಗ್ ಬರೇ ಸಿಹಿ ಮಾಡಿಟ್ರ ಆಗೋದಿಲ್ಲವಾ, ನಮ್ ಹೋಳ್ಗಿನ ಮಾಡಂತಂದ್ಲು. ಹಿಂಗಾಗಿ ಮತ್ತೆ ಹೋಳ್ಗಿನ ಮಾಡಿದ್ನಿ, ಮತ್ತೆ ಎಡಿ ಇಡಕ್ ಆಗ್ತದ ಬಿಡ ಅಂತ ಹೇಳಿ ಕರೆನ ಅಲ್ಲೇ ಉಂಡ್ ಬಿಡ ಅಂದ ನನ್ ಗಂಡ. ಮತ್ತೆ ಹೋಗ್ತಿ ತಗೋಲಿ ಎಲ್ಲಾ ಮಾಡಿಬಿಟ್ಟಿದ್ದಿ ಉಂಡ್ ಬಿಡ ಅಂತಂದ. ಕರೆನ್ ನೋಡುವ ಇಲ್ಲಿ ಬಂದಿದ್ದಕ್ಕೂ ನನಗ್ ಈಗ ಅನ್ಸಾತೈತಿ ಇಂತ ಅಡಿಗೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಅಂತೇಳಿ. ಹಾ ವೈಚ್ ಲಕ್ಷ್ಮಣ್ ದುಕ್ಕ ವೈಚ್ ಮಸ್ತ್ಗೆ ಆಗಿದೆ ಖಾನಾಗೆ. ಚಲೋ ಆಗೈತೆ. ಆಯ್ತು ಬಿಡ್ರಿ, ಪಟ ಪಟ ಊಟ ಮಾಡ್ರಿ. ಒಂದಿಷ್ಟು ಚಹಾ ಅದು ಐತಿ, ಚಹಾ ಕದು ಇಟ್ಟೇನಿ, ಚಹಾ ಕುಡಿದು ಮಸ್ತ್ ಬಂದೈತಿ. ಎಲೆ ಅಡಿಕೆ ಹಾಕೊಂಡು ತಿಂದು ಆರಾಮ ಬೇಕಿದ್ರೆ ಹೋಗಂತ್ರಂತ. ಏನ್ ಮನ್ಯಾಗ ಅಡಿಗೆ ಐತಿ ಎಲ್ಲಾ ಐತಿ. ಬರದ ಈಗ ಬಂದಿರಿ, ಮತ್ತೆ ಹೋಗಾಕ ಗಡ್ಬಡ್ ಗಡ್ಬಡ್ ಮಾಡ್ಬೇಡ್ರಿ. ಅಯ್ಯೋ ಇಲ್ಲಿ ತಗೋ ಲಕ್ಷ್ಮಕ್ಕ, ಇದೊಂದ್ ಸ್ವಲ್ಪ ನಿನ್ ಜೊತೆ ಕುಂತನ ಹೋಗ್ತೇವಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮುಂದೆ ಒಂದು ಮಾತುಕತೆ ವಿಡಿಯೋ ತಗೊಂಡ್ಬರ್ತೀನಿ, ಅದು ಏನು ಎಂತ ಅಂತ ಹೇಳಿ. ಸೊ ನೀವು ನೆಕ್ಸ್ಟ್ ವಿಡಿಯೋ ಒಳಗನ ನೋಡ್ರಿ. ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹೋಗಿ ಬರ್ತೀನಿ ನೆಕ್ಸ್ಟ್. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ನಾಳೆಲ್ಲ ಸಾಯಂಕಾಲ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.